ಒಬ್ಬ ವ್ಯಕ್ತಿ ಮತದಾನಕ್ಕೆ ಮತಗಟ್ಟೆಯೊಳಗೆ ಹೋಗಿ ಮತ ಚಲಾಯಿಸಿ ಬರಲಿಕ್ಕೆ ಎಷ್ಟು ನಿಮಿಷ ಬೇಕು? 3 ನಿಮಿಷ ಅಂದ್ಕೊಳ್ಳೋಣ, ಇಲ್ಲ 1 ನಿಮಿಷಕ್ಕೆ ಇಳಿಸೋಣ, ಹೋಗಲಿ ಕಡಿಮೆ ಮಾಡೋಣ ಅಂದರೆ 14 ಸೆಕೆಂಡುಗಳ ಒಳಗೆ ಮತದಾನ ಪ್ರಕ್ರಿಯೆ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆಂಧ್ರ ಪ್ರದೇಶದಲ್ಲಿ ಪವಾಡ ನಡೆದಿದೆ. ಇಲ್ಲಿ ಕೇವಲ 6 ಸೆಕೆಂಡಿಗೊಂದು ಮತದಾನವಾಗಿದೆ. ಇಂತಹದ್ದೊಂದು ಪವಾಡವನ್ನು ಬಯಲು ಮಾಡಿದವರು ನಮ್ಮ ದೇಶದ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಪತ್ನಿ ಪರಕಾಲ ಪ್ರಭಾಕರ್. AP CEO had announced that polling was still continuing in 3,500 booths, and final figure was announced on the 17th. That was 80.66%. That was an increase of 4.16% after 11:45 until 2 a.m. That amounts to 17,19,248. That's the gross voting between 11:45 and 2 a.m. ಎಸ್, ಪರಕಾಲ ಪ್ರಭಾಕರ್ ಅವರ ಪ್ರಕಾರ 2024ರ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯಾದ ಮತಗಳಲ್ಲಿ ಸುಮಾರು 4.16ರಷ್ಟು ಮತಗಳು ರಾತ್ರಿ 11:45ರಿಂದ ಬೆಳಗಿನ ಜಾವ 2 ಗಂಟೆಯ ನಡುವೆ ದಾಖಲಾಗಿವೆ. ಅಂದರೆ ರಾತ್ರಿ ಮತದಾನವ ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿದೆ ಅಂತ ಪರಕಾಲ ಪ್ರಭಾಕರ್ ಹೇಳ್ತಾ ಇದ್ದಾರೆ. ಸುಮಾರು 3,500 ಮತಗಟ್ಟೆಗಳಲ್ಲಿ ಈ ಅಸಹಜ ಪ್ರಕ್ರಿಯೆ ನಡೆದಿದೆ. ಕೇವಲ ಮಧ್ಯರಾತ್ರಿಯ ನಂತರವೇ 17 ಲಕ್ಷಕ್ಕೂ ಅಧಿಕ ಮತಗಳು ಚಲಾವಣೆಯಾಗಿವೆ ಎಂಬ ಆಘಾತಕಾರಿ ಅಂಶವನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ರಾತ್ರಿ 8 ಗಂಟೆಯಿಂದ 2 ಗಂಟೆಯ ಅವಧಿಯಲ್ಲಿ ಒಟ್ಟು 52 ಲಕ್ಷ ಮತಗಳು ದಾಖಲಾಗಿವೆ. ಇವೆಲ್ಲವೂ ಕೂಡ NDA ಮೈತ್ರಿಕೂಟದ ಪಾಲಾಗಿವೆ ಅಂತ ಪರಕಾಲ ಪ್ರಭಾಕರ್ ಆರೋಪಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಪರಕಾಲ ಪ್ರಭಾಕರ್ ಬಹಿರಂಗಪಡಿಸಿದ್ದಾರೆ. ಮತದಾನದ ವೇಗದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. EVM ಮತಯಂತ್ರವೊಂದು ಮರು ಹೊಂದಾಣಿಕೆ ಆಗುವುದಕ್ಕೆ ಕನಿಷ್ಠ 14 ಸೆಕೆಂಡ್ಗಳು ಬೇಕಾಗ್ತವೆ. ಹಾಗಿರುವಾಗ ಕೇವಲ 6ರಿಂದ 20 ಸೆಕೆಂಡ್ಗಳ ಅಂತರದಲ್ಲಿ ಒಂದು ಮತ ಚಲಾಯಿಸಲು ಹೇಗೆ ಸಾಧ್ಯ ಅಂತ ಅವರು ಪ್ರಶ್ನಿಸಿದ್ದಾರೆ. ಒಬ್ಬ ಮತದಾರ ಮತಗಟ್ಟೆಯೊಳಗೆ ಹೋಗಿ ಅಲ್ಲಿ ಸಹಿ ಮಾಡಿ ಗುಂಡಿ ಒತ್ತಿ ಬರಲಿಕ್ಕೆ ಇಷ್ಟು ಕಡಿಮೆ ಸಮಯ ಸಾಕೆ ಎಂದು ಕೇಳಿರುವುದು EVMನಲ್ಲಿ ಮತಗಳನ್ನು ತಿರುಚುವ ಪ್ರಕ್ರಿಯೆ ಹೇಗೆ ನಡೆಯುತ್ತಿದೆ ಎಂಬ ಬಗ್ಗೆ ಮೊಟ್ಟು ಮಾಡ್ತಾ ಇದೆ. ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಕೂಡ ಇದ್ದರು. ಅವರು ಚುನಾವಣಾ ಆಯೋಗದ ಫಾರ್ಮ್ 17C ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಫಾರ್ಮ್ 17C ಅಂದರೆ ಪ್ರತಿ ಬೂತ್ನಲ್ಲಿ ಚಲಾವಣೆಯಾದ ಮತಗಳ ವಿವರ ಕೊಡುವ ಒಂದು ಪತ್ರ. ಈ ಫಾರ್ಮ್ನಲ್ಲಿ ಅಂಕಿಅಂಶಗಳನ್ನು ಸಾರ್ವಜನಿಕವಾಗಿ ಚುನಾವಣಾ ಆಯೋಗ ಹಂಚಿಕೊಳ್ಬೇಕಿತ್ತು. ಆದರೆ ಪ್ರಜಾಪ್ರಭುತ್ವವನ್ನು ಕತ್ತಲೆಯಲ್ಲಿ ಇಡಲಾಗ್ತಾ ಇದೆ, ಇದನ್ನು ಹಂಚಿಕೊಳ್ಳಲಾಗ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಆದ್ದರಿಂದ ಇವರು VVPATನಲ್ಲಿ ಇರುವ ಚೀಟಿಗಳು, ಅಂದರೆ ನಾವು ಮತದಾನ ಮಾಡಿದ ಬಳಿಕ VVPATನಲ್ಲಿ ಚೀಟಿ ತೋರಿಸ್ತದಲ್ಲ, ಅದು ಸಂಪೂರ್ಣ ಎಣಿಕೆ ಆಗಬೇಕು ಎಂಬ ಆಗ್ರಹ ಇವರದು. ಮಾಜಿ ಮುಖ್ಯ ಚುನಾವಣಾ ಆಯುಕ್ತ SY ಖುರೈಶಿ ಇವರು ಕೂಡ ಚುನಾವಣಾ ಆಯೋಗದ ಈ ಅಸಹಜ ಪ್ರಕ್ರಿಯೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ದಾಖಲೆಗಳ ಸಮಗ್ರ ಆಡಿಟ್ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಆಂಧ್ರ ಪ್ರದೇಶದ ಈ ಪವಾಡ ಹೀಗೆಯೇ ಎನ್ನುವ ಪ್ರಶ್ನೆ ಹಾಗೆಯೇ ಉಳಿದು ಹೋಗಿದೆ. 175 ಸ್ಥಾನಗಳ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ 164 ಸ್ಥಾನಗಳನ್ನು NDA ಮೈತ್ರಿಕೂಟ ಗೆದ್ದಿದ್ದಾದರೂ ಹೇಗೆ ಎನ್ನುವುದಕ್ಕೆ ನಿನ್ನೆಯ ಈ ಪತ್ರಿಕಾಗೋಷ್ಠಿ ಉತ್ತರ ಕೊಡ್ತಾ ಇದೆ. ಚುನಾವಣೆಯ ದಿನದಂದು 5 ಗಂಟೆಗೆ 68.04% ಮತದಾನವಾಗಿತ್ತು. 4 ದಿನಗಳ ಬಳಿಕ ಅಂತಿಮವಾಗಿ ಮತ ಎಣಿಕೆ ಮಾಡುವಾಗ ಮತದಾನದ ಪ್ರಮಾಣ 81.79% ಆಗಿತ್ತು. 4 ದಿನಗಳಲ್ಲಿ 13% ಮತಗಳ ಏರಿಕೆ ಆಗೋದು ಹೇಗೆ ಎಂಬ ವಿವಾದಿತ ಅಂಶಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಇದು ಅಕ್ರಮದ ಸಂಕೇತ ಅಲ್ವೇ ಎಂದು ಪ್ರಶ್ನಿಸಿದರೂ ಇದು ಪ್ರಶ್ನೆ ನನಗಲ್ಲ ಎಂಬಂತೆ ಚುನಾವಣಾ ಆಯೋಗ ಮುಂದೆ ಸಾಗ್ತಾ ಇದೆ. ಈಗ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಯಾವ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರಬೇಕು ಎಂದು ಮತದಾರರು ನಿರ್ಧರಿಸುವುದಕ್ಕಿಂತ ಮೊದಲೇ ಚುನಾವಣಾ ಆಯೋಗ ನಿರ್ಧರಿಸುವ ಕಾಲ ಇದು ಅಂತ ಪ್ರಶ್ನೆಗಳು ಬರ್ತಾ ಇದೆ. ಈ ವಿಷಯದಲ್ಲಿ ವೀಕ್ಷಕರೇ ನಿಮ್ಮ ಪ್ರಶ್ನೆ ಕೂಡ ಇರಬಹುದು. EVM ಅನ್ನು ಮತ್ತೊಮ್ಮೆ ಕಟಕಟೆಯಲ್ಲಿ ನಿಲ್ಲಿಸುವ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹಾಕಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.